ನಾನು ದಿವ್ಯಾ ಟಿವಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ 10ನೇ ತರಗತಿಯ 2ನೇ ಅಧ್ಯಾಯವಾದ ತ್ರಿಭುಜಗಳು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಕಳೆದ 4 ಅವಧಿಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡ್ತಾ ಬಂದಿದ್ದೀವಿ, ಹೌದಲ್ವಾ? ಮೊದಲನೇ ಅವಧಿಯಲ್ಲಿ ಸಮರೂಪತೆ ಮತ್ತೆ ಸರ್ವಸಮತೆ ಬಗ್ಗೆ ಅಧ್ಯಯನ ಮಾಡಿದ್ರೆ, 2ನೇ ಅವಧಿಯಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯವನ್ನ ಕಲಿತಿದ್ವಿ, ಹೌದಾನೆ? ಮತ್ತು 3ನೇ ಅವಧಿಯಲ್ಲಿ ಕೋಕೋ ನಿರ್ಧಾರಕ ಗುಣ ಅಂದ್ರೆ ಸಮರೂಪತೆಯ ನಿರ್ಧಾರಕ ಗುಣಗಳನ್ನ ಕಲಿತಿದ್ವಿ, ಹೌದಲ್ವಾ? ಕಳೆದ ಅವಧಿಯಲ್ಲಿ ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆಗೆ ಆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಆಧಾರದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸಿದ್ವಿ, ಹೌದಾನೆ? ಹಾಗಾದ್ರೆ ಈ ಅಧ್ಯಾಯದ ಕೊನೆಯ ಅಂಶ ಮತ್ತು ಬಹು ಮುಖ್ಯವಾದ ಒಂದು ಪ್ರಮೇಯದ ಬಗ್ಗೆ ಕಲಿತಾ ಹೋಗ್ತೀವಿ. ಯಾವುದದು ಅಂದ್ರೆ ಪೈಥಾಗೊರಸ್ನ ಪ್ರಮೇಯ. ವಿದ್ಯಾರ್ಥಿಗಳೇ, ಬಹು ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರುವಂತ ಪ್ರಮೇಯ ಇದು. ಯಾಕಂದ್ರೆ ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪೈಥಾಗೊರಸ್ ಪ್ರಮೇಯವನ್ನ ಬಳಸ್ತಾ ಇರ್ತೀವಿ. ಯಾವ ರೀತಿ ಅಂದ್ರೆ, ಮನೆ ಕಟ್ತಾ ಇರ್ತೀವಲ್ವಾ, ಮನೆಯ ಚಾವಣಿಗಳ ನಿರ್ಮಾಣ ಹಂತದಲ್ಲಿ, ಆಮೇಲೆ ಗೋಡೆಗಳ ನಿರ್ಮಾಣದ ಅಂಚುಗಳು ಒಂದೊಂದು ಅಂಚುಗಳು ಕೂಡ್ತಾ ಇರ್ತಲ್ಲ, ಅಲ್ಲಿ ಆಗಿರ್ಬೋದು, ಅಥವಾ ಆಟದ ಮೈದಾನದಲ್ಲಿ ನೀವೆಲ್ಲ ಆಟ ಇರ್ತೀರಲ್ವಾ, ಆ ಆಟ ಆಡ್ಬೇಕಾದ್ರೆ ವಿವಿಧ ಕ್ರೀಡೆಗಳನ್ನ ಆಟ ಆಡ್ತೀವಿ. ಬ್ಯಾಸ್ಕೆಟ್ ಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಅಥವಾ ಟೆನ್ಕಾಟ್ ಆಗಿರ್ಬೋದು, ಅದಾದ ನಂತರ ಬೇಸ್ಬಾಲ್ ಆಗಿರ್ಬೋದು. ಈ ಎಲ್ಲಾ ಆಟಗಳನ್ನ ಆಡ್ತಾ ಹೋಗ್ತೀರಾ. ಆ ಕ್ರೀಡೆಗಳನ್ನ ಆಟ ಆಡ್ಬೇಕಾದ್ರೆ ನೀವು ಆ ಕ್ರೀಡಾಂಗಣವನ್ನ ಏನ್ ಮಾಡ್ಕೊಂತೀರಿ? ನಿರ್ಮಾಣ ಮಾಡ್ಕೊಂತೀರಲ್ವಾ? ಅದ್ರ ಜೊತೆಗೆ ಕೋರ್ಟ್ ಅನ್ನ ರಚನೆ ಮಾಡ್ತೀರ ತಾನೆ. ಆ ಕೋರ್ಟಿನ ರಚನೆ ಮಾಡ್ಬೇಕಾದ್ರೆ ಪೈಥಾಗೊರಸ್ನ ಪ್ರಮೇಯ ಬಹು ಮುಖ್ಯವಾಗಿ ಬೇಕು. ಈಗ ಬೇಸ್ಬಾಲ್ ಆಟ ಆಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ ಬೇಸ್ಬಾಲ್ ಆಟ ಆಡ್ಬೇಕಾದ್ರೆ ಮೊದಲನೇ ಕ್ಯಾಚರ್ ಏನಿರ್ತಾನಲ್ಲ, ಆ ಕ್ಯಾಚರ್ ಇಂದ ಪ್ರತಿಯೊಬ್ಬ ಫೀಲ್ಡಿಂಗ್ ಮಾಡ್ತಾ ಇರುವಂತ ವ್ಯಕ್ತಿಗಿರುವಂತ ಅಂತರವನ್ನ ನಾವು ಪೈಥಾಗೊರಸ್ ಪ್ರಮೇಯವನ್ನ ಬಳಸಿ ಮಾಡೋದು. ಈ ರೀತಿ ಅದ್ರ ಜೊತೆಗೆ ಸೇತುವೆಗಳ ನಿರ್ಮಾಣ ಹಂತದಲ್ಲಾಗಿರ್ಬೋದು, ಅದೇ ರೀತಿ ಮನೆಯ ಮೇಲೆ ಏನಾದ್ರೂ ಚಾವಣಿ ಮೇಲೆ ಏನಾದ್ರು ಹಾಕಿರ್ತೀರಪ್ಪ, ಅದನ್ನ ನೋಡ್ಕೋಬೇಕಾದ್ರೆ ಏನ್ ಮಾಡ್ತಾರೆ? ಏಣಿ ಹಾಕ್ತಿರ ತಾನೆ. ಆ ಏಣಿಯನ್ನ ಒರಗಿಸಿರ್ತೀರ ಅಲ್ವಾ ಗೋಡೆಗೆ, ಆ ಗೋಡೆಯಿಂದ ಏಣಿ ಇರುವಂತ ಅಂತರ ಯಾವುದು? ಈ ರೀತಿ ಒಂದಲ್ಲ ಒಂದು ವಿಧದಲ್ಲಿ ನಾವು ಪೈಥಾಗೊರಸ್ ಪ್ರಮೇಯವನ್ನ ಗೊತ್ತಿಲ್ದನೋ ಬಳಸ್ತಾನೆ ಇರ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಪೈಥಾಗೊರಸ್ನ ಪ್ರಮೇಯವನ್ನ ಕಲಿಯೋಣವಾ? ಪೈಥಾಗೊರಸ್ನ ಪ್ರಮೇಯ ಮುಖ್ಯವಾಗಿ ನಾವು ಬಳಸುವಂತದ್ದು ತ್ರಿಭುಜದ ಒಂದು ವಿಧವಾದ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಈ ಪ್ರಮೇಯವನ್ನ ನೋಡ್ತೀವಿ. ಈಗಾಗಲೇ ನೀವು ತ್ರಿಭುಜದ ವಿಧಗಳನ್ನ ಅಧ್ಯಯನ ಮಾಡಿರೋದ್ರಿಂದ ಲಂಬಕೋನ ತ್ರಿಭುಜ ಅಂದ್ರೆ ಗೊತ್ತು. ಏನು ಲಂಬಕೋನ ತ್ರಿಭುಜ ಅಂದ್ರೆ? ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದ್ರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ಒಂದು ಲಂಬಕೋನ ತ್ರಿಭುಜವನ್ನ ರಚಿಸೋಣವಾ? ಇಲ್ಲಿ ನೋಡಿ, ನಾನು ABC ಅನ್ನೋ ಒಂದು ಲಂಬಕೋನ ತ್ರಿಭುಜವನ್ನ ಎಳಿತಾ ಇದ್ದೀನಿ. ABC ಒಂದು ಲಂಬಕೋನ ತ್ರಿಭುಜ. ಯಾಕೆ ಅಂತ ನಿಮಗೆ ಗೊತ್ತು. ಇಲ್ಲಿ ನೋಡಿ, ಕೋನ ಬಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ತಾನೆ. ಈ ರೀತಿ ತ್ರಿಭುಜದ 3 ಕೋನಗಳಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದ್ರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ಅದರಲ್ಲಿ ಬಾಹುಗಳಿದಾವೆ, ಹೌದಲ್ವಾ? 3 ಬಾಹುಗಳಿದಾವೆ. ಯಾವ್ಯಾವ್ದದು? AB ಬಾಹು, BC ಬಾಹು ಮತ್ತು AC ಬಾಹುಗಳು. ಈ ಬಾಹುಗಳಿಗೆ ಒಂದೊಂದು ಹೆಸರು ಇದೆ ವಿದ್ಯಾರ್ಥಿಗಳು. ಏನದು ಅಂದ್ರೆ, ಇಲ್ಲಿ ಕೋನ ಬಿ 90 ಡಿಗ್ರಿ ಇದೆ ಅಲ್ವಾ? ಈ ಲಂಬಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹು ಯಾವುದು? ಲಂಬಕೋನಕ್ಕೆ ಅಭಿಮುಖವಾಗಿರುವುದು
ಎಸಿ. ಈ ಎಸಿ ಬಾಹುವನ್ನ ವಿಕರ್ಣ ಅಂತ ಕರಿತೇವೆ. ಇನ್ನು ವಿಕರ್ಣ. ಉಳಿದ ಎರಡು ಬಾಹುಗಳಲ್ಲಿ ಒಂದು ಬಾಹುವನ್ನು ಅಭಿಮುಖ ಬಾಹು ಮತ್ತು ಮತ್ತೊಂದು ಬಾಹುವನ್ನ ಪಾರ್ಶ್ವಬಾಹು ಅಂತ ಕರಿತೇವೆ. ಆಯ್ತಲ್ಲ? ಇಲ್ಲಿ ನೋಡಿ, ಲಂಬಕೋನಕ್ಕೆ ಅಭಿಮುಖವಾಗಿರುವಂತ ಬಾಹುವನ್ನ ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಈ ವಿಕರ್ಣವು ಉಳಿದ ಎರಡು ಬಾಹುಗಳಿಗಿಂತ ದೊಡ್ಡದಾಗಿರುತ್ತೆ. ಇದರಲ್ಲಿ ನೀವು ಇನ್ನೂ ತಿಳ್ಕೋಬೇಕಾಗಿರೋದೇನು ಅಂದ್ರೆ, ಬೈ ಚಾನ್ಸ್ ಎಬಿ ಮತ್ತು ಬಿಸಿ ಬಾಹುಗಳು ಸಮವಾಗಿತ್ತು. ಇಲ್ಲಿ ಒಂದು ಕೋನ 90 ಡಿಗ್ರಿ, ಉಳಿದೆರಡು ಬಾಹುಗಳು ಲಘು ಕೋನಗಳು ಆಗಿರ್ಲೇಬೇಕು, ಹೌದಲ್ವಾ? ಎ ಕೋನ ಮತ್ತು ಸಿ ಕೋನ. ನಿಮಗೇನಾದ್ರೂ ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂದ್ರೆ ಎಬಿ ಮತ್ತು ಬಿಸಿ ಬಾಹುಗಳೇನಾದ್ರೂ ಒಂದೇ ಅಳತೆಯಲ್ಲಿದ್ವು ಅಂದ್ರೆ ಅವುಗಳನ್ನ ಸಮದ್ವಿಬಾಹು ಲಂಬಕೋನ ಅಂತ ಕರಿತೇವೆ. ಆ ಸಮದ್ವಿಬಾಹು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ರೆ ಉಳಿದ ಎರಡು ಲಘು ಕೋನಗಳಿದಾವಲ್ಲ, ಎ ಮತ್ತು ಸಿ ಕೋನ 45 ಡಿಗ್ರಿ ಇರ್ತವೆ ವಿದ್ಯಾರ್ಥಿಗಳು. 45 ಡಿಗ್ರಿ. ಸಮದ್ವಿಬಾಹು ಲಂಬಕೋನ ತ್ರಿಭುಜದಲ್ಲಿ ಲಘು ಕೋನಗಳೆರಡು 45 ಡಿಗ್ರಿ ಇರುತ್ತೆ. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇದನ್ನ ಕೇಳಬಹುದು. ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದಾಗ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ಬೋದು, ಅಥವಾ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ಬೋದು. ಹಾಗೆ ನೀವು ಹೇಳ್ಬೇಕು ಏನದು 45 ಡಿಗ್ರಿ. ಯಾಕಂದ್ರೆ ನೀವು ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಕಲ್ತಿದ್ದೀರಾ, ಸಮಬಾಹುಗಳೆರಡರ ಅಭಿಮುಖ ಕೋನಗಳು ಸಹ ಏನಾಗಿರ್ತವೆ? ಸಮವಾಗಿರ್ತವೆ ತಾನೆ. ಅದೇ ಪ್ರಮೇಯದ ಆಧಾರದ ಮೇಲೆ ಇಲ್ಲಿ ಎ ಕೋನ ಮತ್ತು ಸಿ ಕೋನಗಳೆರಡು 45 ಡಿಗ್ರಿ ಇರುತ್ತೆ. ಹಾಗಾದ್ರೆ ಪೈಥಾಗೊರಸ್ ಪ್ರಮೇಯದ ಸಾಧನೆಯನ್ನ ನೋಡೋಣವಾ? ಈಗ ಪ್ರಮೇಯದ ಹೇಳಿಕೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನ ವಿಕರ್ಣ ಅಂತ ಕರಿತೇವೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ಆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳು, ಏನು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅಂತ ನೋಡಿದ್ವಲ್ವಾ, ಆ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ವಿಕರ್ಣದ ಮೇಲಿನ ವರ್ಗ ಸಮವಾಗಿರುತ್ತದೆ ಅಂತ ಸಾಧಿಸಬೇಕು. ಮೊದಲಿಗೆ ನಾವು ಮಾಡುವಂತ ಹಂತ ಏನು? ಹೇಳಿಕೆಗೆ ಅನುಗುಣವಾಗಿ ನಾವು ಚಿತ್ರವನ್ನ ಬರಿಬೇಕಲ್ವಾ? ಹಾಗಾದ್ರೆ ನಿಮ್ಗೆ ಮೊದಲಿಗೆ ಬೇಕಾಗಿರೋದೇನು? ಲಂಬಕೋನ ತ್ರಿಭುಜ. ಎಬಿಸಿ ಒಂದು ಲಂಬಕೋನ ತ್ರಿಭುಜ. ಅದರಲ್ಲಿ ಕೋನ ಬಿ ಏನಿದೆ 90 ಡಿಗ್ರಿ ಇದೆ, ಹೌದಲ್ವಾ? ಇದರ ನಂತರ ದತ್ತ ಬರಿತೀವಿ, ಹೌದಾನೆ? ದತ್ತ ಅಂದ್ರೆ ಏನು? ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಸಾಧನೆಗೆ ಪೂರಕವಾಗಿರುವ ಅಂಶಗಳು ಯಾವುದು ಅದನ್ನು ಬರಿಬೇಕಲ್ವಾ? ತ್ರಿಭುಜ ಎಬಿಸಿಯಲ್ಲಿ, ಎಬಿಸಿ ಅನ್ನೋದು ಒಂದು ತ್ರಿಭುಜ, ಅದರಲ್ಲಿ ಕೋನ ಬಿ ಎಷ್ಟಿದೆ? 90 ಡಿಗ್ರಿ. ಹಾಗಾಗಿ ಅದು ಒಂದು ಲಂಬಕೋನ ತ್ರಿಭುಜ ತಾನೆ. ಅದನ್ನ ಬರ್ದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸಾಧನೀಯ ಬರೀಬೇಕಲ್ವಾ? ಏನು ಸಾಧನೀಯ? ವಿಕರ್ಣದ ಮೇಲಿನ ವರ್ಗ. ಆ ತ್ರಿಭುಜದ ವಿಕರ್ಣದ ಮೇಲಿನ ವರ್ಗ ಯಾವ್ದು? ಇಲ್ಲಿ ವಿಕರ್ಣ
ಲಂಬ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು? ಎಸಿ. ಈ ಎಸಿಯ ಮೇಲಿನ ವರ್ಗ ಅಂದ್ರೆ ಎಸಿ ಸ್ಕ್ವೇರ್ ತಾನೆ. ಎಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಇದೆ? ಉಳಿದ ಎರಡು ಬಾಹುಗಳು ಯಾವ್ಯಾವುದು? ಎ ಬಿ ಮತ್ತು ಬಿ ಸಿ, ಅವುಗಳ ವರ್ಗ ಅಂದ್ರೆ ಏನಾಗುತ್ತೆ? ಎ ಬಿ ಸ್ಕ್ವಯರ್ ಮತ್ತು ಬಿ ಸಿ ಸ್ಕ್ವಯರ್, ಅವುಗಳ ಮೊತ್ತ ಅಂದಾಗ ಏನ್ ಮಾಡ್ಬೇಕು? ಆ ಎರಡೂ ವರ್ಗಗಳನ್ನ ಕೂಡಬೇಕು ತಾನೆ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ನಾವು ಸಾಧಿಸಬೇಕಾಗಿದೆ. ಸಾಧನೀಯ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿದೆ ಅಂತ ಬರ್ತೀವಿ. ಇದರ ನಂತರ ಇಲ್ಲಿ ನೋಡಿ, ಸಾಧನೆಗೆ ಪೂರಕವಾಗಿ ನಮಗೆ ಚಿತ್ರದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಬೇಕಾಗುತ್ತೆ. ಏನದು ಮಾರ್ಪಾಡು ಅಂದ್ರೆ, ಇಲ್ಲಿ ನೋಡಿ, ಕೋನ ಬಿ ಇಂದ ಎಸಿ ಬಾಹುವಿಗೆ ಒಂದು ಲಂಬವನ್ನ ಎಳಿಬೇಕು. ಕೋನ ಬಿ ಇಂದ ಎಸಿ ಬಾಹುವಿಗೆ ಒಂದು ಲಂಬವನ್ನ ಎಳಿಬೇಕು. ಲಂಬವನ್ನ ಎಳೆದಾಗ ದತ್ತ ತ್ರಿಭುಜವು ಮತ್ತೆ ಎರಡು ಸಮರೂಪ ತ್ರಿಭುಜಗಳಾಗಿ ವಿಭಾಗಿಸಲ್ಪಡುತ್ತೆ. ಅವುಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಸಾಧನೆಯನ್ನ ಮಾಡ್ಬೋದು. ಏನು ನಾವು ಮಾಡಿದಂತ ರಚನೆ ಅಂದ್ರೆ, ಬಿಡಿ ಲಂಬವನ್ನ ಯಾವ ಬಾಹುವಿಗೆ ಎಳೆದಿದ್ ನಾವು? ಎಸಿಗೆ ತಾನೆ. ಹಾಗಾಗಿ ಬಿಡಿ ಲಂಬ ಎಸಿ ಎಳೆದಿದೆ ಆಯ್ತಲ್ವಾ? ಇದರ ನಂತರ ಸಾಧನೆ, ಲಂಬವನ್ನ ಎಳೆದಾಗ ನಮಗ್ ನೋಡಿ ದತ್ತ ತ್ರಿಭುಜ ಎಬಿಸಿ ಎರಡು ಸಮರೂಪ ಲಂಬಕೋನ ತ್ರಿಭುಜಗಳಾಗಿ ವಿಭಾಗಿಸಲ್ಪಟ್ಟಿದೆ. ಯಾವುದೇ ಆ ಎರಡು ಲಂಬಕೋನ ತ್ರಿಭುಜಗಳು ಅಂದ್ರೆ ಎಡಿಬಿ ಒಂದು ಲಂಬಕೋನ ತ್ರಿಭುಜ ಮತ್ತು ಬಿಡಿಸಿ ಒಂದು ಲಂಬಕೋನ ತ್ರಿಭುಜ. ಈ ಎರಡು ತ್ರಿಭುಜಗಳು ದತ್ತ ತ್ರಿಭುಜ ಎಬಿಸಿಗೆ ಸಮರೂಪಿಗಳಾಗಿದ್ದಾವೆ ಅಂತ ಸಾಧಿಸಬೇಕು. ಸಾಧಿಸೋದ್ರ ಜೊತೆಗೆ ಅವುಗಳ ಬಾಹುಗಳ ಅನುಪಾತವನ್ನ ಬರ್ಕೊಳ್ಳೋದ್ರಿಂದ ನಾವು ಪ್ರಮೇಯದ ಸಾಧನೆಯನ್ನ ಸುಲಭವಾಗಿ ಮಾಡಬಹುದು. ಹಾಗಾದ್ರೆ ಮೊದಲನೇ ತ್ರಿಭುಜ ಎಡಿಬಿ ಎಬಿಸಿ ತ್ರಿಭುಜಕ್ಕೆ ಸಮರೂಪಿ ಆಗಿದೆಯಾ ನೋಡೋಣ. ಇಲ್ಲಿ ನೋಡಿ, ತ್ರಿಭುಜ ಎಡಿಬಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಈ ಎರಡೂ ತ್ರಿಭುಜಗಳು ಸಮರೂಪಿಗಳು ಅನ್ನೋದನ್ನ ನಾವು ನಿರ್ಧಾರಕ ಗುಣಗಳನ್ನ ಬಳಸಿಕೊಂಡು ತೋರಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಎಬಿಸಿ ಇದು ಎಬಿಸಿ. ನಂತರ ನಾವು ಎಡಿಬಿ ತಗೋಣ. ಎಡಿಬಿಯನ್ನ ಎಬಿಸಿ ಜೊತೆ ಕಂಪೇರ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬಿ ಕೋನ 90 ಡಿಗ್ರಿ, ಇಲ್ಲಿ ಡಿ ಕೋನ 90 ಡಿಗ್ರಿ ಇದೆ, ಹೌದಲ್ವಾ? ಕೋನ ಎಡಿಬಿ ತ್ರಿಭುಜದಲ್ಲಿ ಯಾವ್ದಿರೋದು 90 ಡಿಗ್ರಿ? ಡಿ ಕೋನ ತಾನೆ. ಕೋನ ಡಿ ಈಸ್ ಈಕ್ವಲ್ ಟು ಅದರ ಅನುರೂಪವಾಗಿರುವಂತ ಕೋನ ಯಾವುದು? ಬಿ ಕೋನ ತಾನೆ. ಕೋನ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಒಂದು ಕೋನ ಸಮ ಇದೆ. ಇಲ್ಲಿ ನೋಡಿ, ಎ ಕೋನವು ಎಡಿಬಿ ತ್ರಿಭುಜದಲ್ಲೂ ಇದೆ, ಅದೇ ರೀತಿ ಎಬಿಸಿ ತ್ರಿಭುಜದಲ್ಲೂ ಇದೆ. ಅಂದ್ರೆ ಎ ಕೋನ ಸಾಮಾನ್ಯ ಕೋನವಾಗಿದೆ ತಾನೆ. ಹಾಗಾದ್ರೆ ಬರೀಬೋದ? ಕೋನ ಎ ಈಸ್ ಈಕ್ವಲ್ ಟು ಕೋನ ಎ ಸಾಮಾನ್ಯ ಕೋನ.
ಎರಡು ಕೋನಗಳು ಸಮ ಇದೆ ಅಂದ್ರೆ ಮೂರನೇ ಕೋನವು ಸಹ ಏನಾಗಿರುತ್ತೆ, ಸಮ ಇದ್ದೇ ಇರುತ್ತೆ ತಾನೆ. ಕೋಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಎಡಿಬಿ ತ್ರಿಭುಜವು ಎಬಿಸಿ ತ್ರಿಭುಜಕ್ಕೆ ಸಮರೂಪಿ ಅಂತ ಬರೀಬಹುದಾ? ತ್ರಿಭುಜ therefore ತ್ರಿಭುಜ ಎಡಿಬಿ ಸಮರೂಪಿ ತ್ರಿಭುಜ ಎಬಿಸಿ. ಯಾವ ನಿರ್ಧಾರಕ ಗುಣ? ಕೋನ ಕೋನ ನಿರ್ಧಾರಕ ಗುಣ. ತ್ರಿಭುಜಗಳು ಸಮರೂಪಿ ಆಗಿದೆ ಅಂದ್ರೆ ಬಾಹುಗಳು ಸಮಾನುಪಾತದಲ್ಲಿ ಇರ್ತವಲ್ವಾ? ಹಾಗಾದ್ರೆ ಬಾಹುಗಳ ಸಮಾನುಪಾತತೆ ಬರೆಯೋಣವಾ? ಇಲ್ಲಿ ನೋಡಿ, ಎಡಿ ಬೈ ಎಬಿ ಒಂದು ಬಾಹುವನ್ನ ತಗೊಳ್ತಾ ಇದ್ದೀನಿ. ಎಡಿಬಿ ತ್ರಿಭುಜದಲ್ಲಿನ ಎಡಿ ಬಾಹು ಅದರ ಅನುರೂಪವಾಗಿರುವಂತಹ ಎಬಿ ಬಾಹುಗೆ ಸಮಾನುಪಾತದಲ್ಲಿ ಇರುತ್ತೆ ಅಲ್ವಾ? ಎಡಿ ಬೈ ಎಬಿ ಇಸ್ ಈಕ್ವಲ್ ಟು ಅವುಗಳ ವಿಕರ್ಣಗಳನ್ನ ನೋಡಿ. ಎಡಿಬಿ ತ್ರಿಭುಜದಲ್ಲಿ ಎಬಿ ವಿಕರ್ಣ, ಎಬಿಸಿ ತ್ರಿಭುಜದಲ್ಲಿ ಎಸಿ ವಿಕರ್ಣ. ಹಾಗಾದ್ರೆ ಎಬಿ ಬೈ ಎಸಿ ಅಂತ ಬರಿಬೋದಾ? ಇದರ ನಂತರ ನೋಡಿ, ಬಾಹುಗಳ ಅನುಪಾತ ಬರೆದು ಅವೆರಡನ್ನು ಓರೇ ಗುಣಾಕಾರ ಮಾಡಿ. ಗುಣಾಕಾರ ಮಾಡಿದಾಗ ಬರುವಂತ ಗುಣಲಬ್ಧವನ್ನ ಬರೆಯೋಣ. ಎಬಿ ಇಂಟು ಎಬಿ, ಎಬಿ ಸ್ಕ್ವೇರ್ ಈಕ್ವಲ್ಸ್, ಇಲ್ಲಿ ನೋಡಿ, ಎಡಿ ಇಂಟು ಎಸಿ, ಅವನು ಹಾಗೆ ಬರ್ಕೊಳ್ಳೋಣ, ಎಡಿ ಇಂಟು ಎಸಿ. ಇದನ್ನ ಬರೆದಾದ್ಮೇಲೆ ಸಮೀಕರಣ 1 ಅಂತ ತಗೊಳ್ಳಿ. ಸಮೀಕರಣ 1. ಈಗ ಯಾವ ರೀತಿ ಎಡಿಬಿ ತ್ರಿಭುಜವು ಎಬಿಸಿ ಜೊತೆ ಸಮರೂಪಿಯಾಗಿದೆ ಮತ್ತು ಬಾಹುಗಳ ಸಮಾನುಪಾತತೆ ಬರುತ್ತಲ್ಲ, ಅದೇ ರೀತಿ ಇಲ್ಲಿ ಮತ್ತೊಂದು ಸಮರೂಪ ತ್ರಿಭುಜ ಇದೆ ನೋಡಿ, ಬಿಡಿಸಿ. ಅದನ್ನೂ ಸಹ ಎಬಿಸಿ ಜೊತೆ ನಾವು ಸಮರೂಪಿ ಆಗಿದೆಯಾ ಅಂತ ನೋಡ್ಬೇಕು. ಇಲ್ಲಿ ನೋಡಿ, ಬಿ ಡಿ ಮತ್ತು ಸಿ, ಬಿ ಡಿ ಸಿ ತ್ರಿಭುಜವು ಎಬಿಸಿ ಜೊತೆ ಯಾವ ರೀತಿ ಸಮರೂಪಿಯಾಗಿದೆ? ತ್ರಿಭುಜ ಬಿಡಿಸಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಮೇಲೆ ಯಾವ ರೀತಿ ಸಮರೂಪತೆ ತೋರಿಸಿದ್ವಲ್ಲ, ಇಲ್ಲೂ ಅದೇ ರೀತಿನೇ ಇದೆ ನೋಡಿ, ಗಮನಿಸಿ. ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ನ, ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ. ಯಾಕೆ ಹೇಳಿ? ಎರಡೂ ಕೋನಗಳು ಸಹ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಅದ್ರ ಜೊತೆ ಅಲ್ಲೂ ಸಹ ಒಂದು ಸಾಮಾನ್ಯ ಕೋನ ಇದೆ. ಈಗಾಗಲೇ ನೀವು ಹೇಳ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾವ್ದದು? ಸಿ ಕೋನ, ಹೌದಾನೆ? ಕೋನ ಸಿ ಈಸ್ ಈಕ್ವಲ್ ಟು ಕೋನ ಸಿ, ಸಾಮಾನ್ಯ ಕೋನ. ಎರಡು ಕೋನಗಳು ಸಮ ಆಯ್ತಲ್ವಾ? ಹಾಗಾದ್ರೆ ಆ ಎರಡೂ ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿ ಆಗಿರುತ್ತೆ. ಯಾವ ನಿರ್ಧಾರಕ ಗುಣ? ಕೋನ ಕೋನ ನಿರ್ಧಾರಕ ಗುಣ. therefore ತ್ರಿಭುಜ ಬಿಡಿಸಿ ಸಮರೂಪಿ ತ್ರಿಭುಜ ಎಬಿಸಿ, ಕೋನ ಕೋನ ನಿರ್ಧಾರಕ ಗುಣ. ಇದರ ನಂತರ ಏನ್ ಮಾಡ್ಬೇಕು? ಹೌದು, ಬಾಹುಗಳ ಅನುಪಾತ ಬರೀಬೇಕು ತಾನೆ. ಬಾಹುಗಳ ಅನುಪಾತ ನೋಡಿ, ಇಲ್ಲಿ ಈಗಾಗಲೇ ಎಬಿ ಬಾಹುವನ್ನ ಎಡಿಬಿ ತ್ರಿಭುಜದ ಜೊತೆ ಹೋಲಿಕೆ ಮಾಡಿದ್ವಿ, ಹೌದಾನೆ? ಹಾಗಾದ್ರೆ ಇನ್ನೊಂದು ಬಾಹು ಯಾವ್ದಿದೆ? ಬಿಸಿ ತಾನೆ. ಇದನ್ನ ಬಿಡಿಸಿ ತ್ರಿಭುಜದ ಜೊತೆ ಹೋಲಿಕೆ ಮಾಡೋಣ. ಇಲ್ಲಿ ನೋಡಿ, ತ್ರಿಭುಜ ಬಿಡಿಸಿ ಯಲ್ಲಿ ಪಾದ ಯಾವ್ದಿದೆ? ಡಿಸಿ ಪಾದ ತಾನೆ. ಡಿಸಿ ಬೈ ಇಲ್ಲಿ ಯಾವ್ದಿದೆ?
BC ಹೌದಲ್ವಾ? BC ಈಸ್ ಈಕ್ವಲ್ ಟು ವಿಕರ್ಣಗಳು ಯಾವುದು? BC ಮತ್ತು AC. BDC ತ್ರಿಭುಜದಲ್ಲಿ ವಿಕರ್ಣ BC ಮತ್ತು ABC ತ್ರಿಭುಜದಲ್ಲಿ AC ವಿಕರ್ಣ. ಇದ್ರ ನೆಕ್ಸ್ಟ್ ಏನ್ ಮಾಡಿದ್ವಿ? ಹೌದು, ಓರೆ ಗುಣಾಕಾರ. ಓರೆ ಗುಣಾಕಾರ ಮಾಡಿದಾಗ ನೋಡಿ ಇಲ್ಲಿ BC ಇಂಟು BC ಏನಾಗುತ್ತೆ? BC ಸ್ಕ್ವಯರ್. BC ಸ್ಕ್ವಯರ್ ಈಸ್ ಈಕ್ವಲ್ ಟು DC ಇಂಟು AC ತಾನೆ? DC ಇಂಟು AC. ಹಾಗಾದ್ರೆ ಇದಕ್ಕೇನ್ ಮಾಡ್ಬೇಕು? ಸಮೀಕರಣ 2 ಅಂತ ತಗೊಳ್ಳೋಣ. ಸಮೀಕರಣ 1 ಮತ್ತು 2 ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. AB ಸ್ಕ್ವೇರ್ ಈಸ್ ಈಕ್ವಲ್ ಟು AD ಇಂಟು AC ಅಂತ ಬಂದಿದೆ. ಎರಡನೇ ಸಮೀಕರಣ BC ಸ್ಕ್ವೇರ್ ಈಸ್ ಈಕ್ವಲ್ ಟು DC ಇಂಟು AC ಅಂತ ಬಂದಿದೆ. ಹೌದಾನೆ? ಹಾಗಾದ್ರೆ ನಾವು ಸಾಧನೀಯಕ್ಕೆ ತುಂಬಾ ಹತ್ರದಲ್ಲಿ ಇದೀವಲ್ವಾ? AB ಸ್ಕ್ವೇರ್ ಮತ್ತು BC ಸ್ಕ್ವೇರ್ ಗಳನ್ನ ಈಗ ಏನ್ ಮಾಡ್ಬೇಕು? ನಾವು ಕೂಡ್ಬೇಕು. ಅಂದ್ರೆ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣಗಳನ್ನ ಈಗ ಏನ್ ಮಾಡ್ಬೇಕು? ಕೂಡ್ಬೇಕು. ಹಾಗಾದ್ರೆ ಕೂಡಿದಾಗ ಏನ್ ಮೊತ್ತ ಬರುತ್ತೆ ನೋಡೋಣವಾ? ಸಮೀಕರಣ 1 ಮತ್ತು 2 ಕೂಡಿದಾಗ LHS ಏನಾಗುತ್ತೆ? AB ಸ್ಕ್ವೇರ್ ಮತ್ತೆ ಇಲ್ಲಿ BC ಸ್ಕ್ವೇರ್ ಇದೆ. ಕೂಡು ಅಂದ್ರೇನು? ಪ್ಲಸ್ ತಾನೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲೇನಿದೆ? AD ಇಂಟು AC. ಅದನ್ನ ಹಾಗೆ ಬರೀರಿ. AD ಇಂಟು AC ಪ್ಲಸ್ ಕೂಡ್ಬೇಕಲ್ವಾ? ಇಲ್ಲೇನಿದೆ ಸಮೀಕರಣ 2ರಲ್ಲಿ? DC ಇಂಟು AC. ಹೌದಲ್ವಾ? ಇಲ್ಲಿ ನೋಡಿ, ಎಡಭಾಗ ಬಂದಿದೆ, ಬಲಭಾಗದಲ್ಲಿ ನಾವೇನ್ ಮಾಡ್ಬೇಕು? ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಏನದು ಅಂದ್ರೆ ಇಲ್ಲಿ ನೋಡಿ, ಇಲ್ಲೂ AC ಇದೆ, ಇಲ್ಲೂ AC ಇದೆ. ಅಂದ್ರೆ AC ಅನ್ನ ಹೊರಗೆ ತೆಗಿಬೋದಾ? ಸಾಮಾನ್ಯವಾಗಿದೆ ಅಲ್ವಾ? ತೆಗೆದ ಮೇಲೆ ಏನಾಗುತ್ತೆ? AC ಇಂಟು ಉಳಿದಂತದ್ದೇನಿದೆ? AD ಪ್ಲಸ್ ಇಲ್ಲಿ ಉಳಿದಿದ್ದು DC. AD ಮತ್ತು DC ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. AD ಮತ್ತು DC ಭಾಗಗಳನ್ನ ಕೂಡಿಸಿದಾಗ ಯಾವ ಬಾಹು ಬರುತ್ತೆ ನಿಮಗೆ? AC ಬಾಹು ತಾನೆ? ಹಾಗಾದ್ರೆ AD ಪ್ಲಸ್ DC ಈಸ್ ಈಕ್ವಲ್ ಟು AC ಅಲ್ವಾ? ಹಾಗಾದ್ರೆ AC ಇಂಟು AC ಆಗುತ್ತೆ ತಾನೆ? AC ಇಂಟು AC, AC ಸ್ಕ್ವಯರ್. AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಈಸ್ ಈಕ್ವಲ್ ಟು AC ಸ್ಕ್ವಯರ್. ಬಂತಲ್ವಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಈ ರೀತಿ ತಾತ್ವಿಕವಾಗಿ ನಾವೇನ್ ಮಾಡಬಹುದು ಅಂದ್ರೆ ಈ ಹೇಳಿಕೆಯನ್ನ ಸಾಧಿಸಬಹುದು. ಹಾಗಾದ್ರೆ ಪ್ರಾಯೋಗಿಕವಾಗಿ ಯಾವ ರೀತಿ ಪೈಥಾಗೊರಸ್ನ ಪ್ರಮೇಯವನ್ನ ನೋಡ್ಬೋದು ಅಂತ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣವಾ? ಆ ವಿಡಿಯೋವನ್ನ ನೋಡ್ಬೇಕಾದ್ರೆ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, AB ಬಾಹುವಿನ ಮೇಲೆ ಒಂದು ವರ್ಗ ಇರುತ್ತೆ, BC ಬಾಹುವಿನ ಮೇಲಿನ ಒಂದು ವರ್ಗ. ಆ ಎರಡೂ ವರ್ಗಗಳಲ್ಲಿ ನೀರನ್ನ ತುಂಬಿರ್ತೀವಿ. ತುಂಬಿ ಅದನ್ನ ಭಾಗಿಸಿದಾಗ ಆ ಎರಡೂ ವರ್ಗಗಳಲ್ಲಿ ಇದ್ದಂತಹ ನೀರು AC ಬಾಹುವಿನ ಮೇಲಿನ ವರ್ಗದ ಮೇಲೆ ಇರುವಂತಹ ವರ್ಗದ ಒಳಗಡೆ ಬರುತ್ತೆ. ಅಂದ್ರೆ ಇದರ ಅರ್ಥ ಏನು?
AB ಸ್ಕ್ವೇರ್ ಮತ್ತು BC ಸ್ಕ್ವೇರ್ ಗಳನ್ನ ಕೂಡಿದಾಗ AC ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ ನೋಡ್ಕೊಂಡ್ ಬರೋಣವಾ? ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಪೈಥಾಗೊರಸ್ನ ಪ್ರಮೇಯವನ್ನ ಪ್ರಾಯೋಗಿಕವಾಗಿ ಮತ್ತು ತಾತ್ವಿಕವಾಗಿ ಸಾಧಿಸಿದ್ವಿ ಅಲ್ವಾ? ಥಿಯರಿಯಾಟಿಕಲಿ ಮತ್ತೆ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ಯಾವ ರೀತಿ ಇದೆ ಅಂತ ನೋಡೋಣ. ಪೈಥಾಗೊರಸ್ನ ಪ್ರಮೇಯ ಮತ್ತು ಅದರ ವಿಲೋಮ ಪ್ರಮೇಯ ಇದೆ ಅಲ್ವಾ? ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಪ್ರಶ್ನೆಗಳಲ್ಲಿ ಇವು ಸಹ ಒಂದು. 5 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ತುಂಬಾ ಹೆಚ್ಚಿನ ಗಮನವನ್ನು ವಹಿಸಿ ಎರಡೂ ಪ್ರಮೇಯಗಳನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಹಾಗಾದ್ರೆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ಏನ್ ಹೇಳುತ್ತೆ? ಈಗಾಗಲೇ ನಾನು ಹೇಳಿಕೆಯನ್ನ ತಗೊಂಡಿದ್ದೀನಿ. ಏನದು? ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗ. ತ್ರಿಭುಜದಲ್ಲಿ 3 ಬಾಹುಗಳಿರುತ್ತೆ. ಆ 3 ಬಾಹುಗಳಲ್ಲಿ ಒಂದು ಬಾಹು, ಅದು ಯಾವುದು? ಅತ್ಯಂತ ದೊಡ್ಡ ಬಾಹು. ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ 2 ಬಾಹುಗಳ ನಡುವೆ, ಆ ದೊಡ್ಡ ಬಾಹುವನ್ನ ಹೊರತುಪಡಿಸಿ ಉಳಿದೆರಡು ಬಾಹುಗಳಿದ್ವಲ್ವಾ, ಆ ಬಾಹುಗಳ ನಡುವೆ ಏರ್ಪಡುವಂತಹ ಕೋನ ಲಂಬ ಕೋನ ಅಂತ ನೀವು ಸಾಧಿಸಬೇಕಾಗಿದೆ. ಹೇಳಿಕೆ ಅರ್ಥ ಆಗಿದೆ ಅಲ್ವಾ? ಒಂದು ತ್ರಿಭುಜ ಅಂತ ಹೇಳಿದರೆ ಆ ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾದ್ರೆ ಆ 2 ಬಾಹುಗಳ ನಡುವೆ ಏರ್ಪಡುವಂತಹ ಕೋನ 90 ಡಿಗ್ರಿ ಆಗಿರುತ್ತೆ ಅಂತ ನೀವು ಸಾಧಿಸಬೇಕು. ನೇರ ಪ್ರಮೇಯದಲ್ಲಿ ಈಗಾಗಲೇ ಕೊಟ್ಟಿದ್ರು ಅವರು ಆ ತ್ರಿಭುಜ ಲಂಬ ಕೋನ ಅಂತ, ಹೌದಾನೆ? ಇಲ್ಲಿ ನೀವು ಅದನ್ನ ಉಲ್ಟಾ ಮಾಡ್ಬೇಕಾಯ್ತು. ವಿಲೋಮ ಅಂದ್ರೆ ಅದೇ ತಾನೆ. ಆ ತ್ರಿಭುಜ ಲಂಬ ಕೋನ, ಆ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದೆ ಅಂತ ಸಾಧಿಸಬೇಕಾಗಿದೆ. ಸಾಧನೆಗೆ ನಮ್ಮ ಮೊದಲನೇ ಸ್ಟೆಪ್ ಏನ್ ಮಾಡ್ತೀವಿ? ಚಿತ್ರವನ್ನ ಬರುತ್ತೀವಲ್ವಾ? ಹಾಗಾದ್ರೆ ಒಂದು ತ್ರಿಭುಜವನ್ನ ತಗೋಣವಾ? ಇಲ್ಲಿ ABC ಒಂದು ತ್ರಿಭುಜವನ್ನ ತಗೊಳ್ತೀನಿ. ABC ಒಂದು ತ್ರಿಭುಜ ABC. ಈ ತ್ರಿಭುಜದಲ್ಲಿ ದೊಡ್ಡ ಬಾಹು ಯಾವುದಿದೆ? AC ತಾನೆ. AC ದೊಡ್ಡ ಬಾಹು ಅಂದ್ರೆ ಅದರ ವರ್ಗ ಅಂದ್ರೆ ಏನಾಗುತ್ತೆ? AC ಸ್ಕ್ವಯರ್. ಯಾವುದಕ್ಕೆ ಸಮ? ಉಳಿದ 2 ಬಾಹುಗಳು ಅಂದ್ರೆ AB ಮತ್ತು BC, ಅವುಗಳ ವರ್ಗ AB ಸ್ಕ್ವಯರ್ BC ಸ್ಕ್ವಯರ್. ಮೊತ್ತ ಅಂದ್ರೆ ಪ್ಲಸ್ AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಈಸ್ ಈಕ್ವಲ್ ಟು AC ಸ್ಕ್ವಯರ್. ಇದೇ ದತ್ತಾಂಶ ಕೊಟ್ಟಿರುವಂತದ್ದು ತಾನೆ. ದತ್ತ ತ್ರಿಭುಜ ABC ಯಲ್ಲಿ AC ಸ್ಕ್ವಯರ್ ಈಕ್ವಲ್ಸ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಹೇಳಿಕೆ ಅರ್ಧ ಭಾಗ ಬರೆದಿವಿ. ನೆಕ್ಸ್ಟ್ ಅರ್ಧ ಭಾಗ ಏನ್ ಸೂಚಿಸುತ್ತೆ? ನಾವು ಏನ್ ಪ್ರೂವ್ ಮಾಡ್ಬೇಕಾಗಿರುತ್ತೆ ಅದಲ್ವ? ಏನದು? ಆ ಬಾಹುಗಳ ನಡುವೆ ಇರುವಂತ ಕೋನ ಎಷ್ಟು ಡಿಗ್ರಿ? 90 ಡಿಗ್ರಿ. ಇಲ್ಲಿ ಹಾಗಾದ್ರೆ ಎ ಕೋನನ, ಬಿ ಕೋನನ, ಸಿ ಕೋನನ ಯಾವುದು? ಆ 3 ಕೋನಗಳಲ್ಲಿ
ಯಾವುದು ಎ ಬಿ ಮತ್ತು ಬಿ ಸಿ ಬಾಹುಗಳು ಸಂಧಿಸಿರುವಂತಹ ಶೃಂಗ ಯಾವುದು ಬಿ. ಆ ಬಿ ಕೋನ 90 ಡಿಗ್ರಿ ಅಂತ ನೀವು ಸಾಧಿಸಬೇಕಾಗಿದೆ. ಹಾಗಾದ್ರೆ ಸಾಧನೆಯ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲೂ ಸಹ ನಾವು ರಚನಾ ಹಂತವನ್ನ ಮಾಡಲೇಬೇಕು. ಏನು ರಚನೆ ಅಂದ್ರೆ ಎಬಿಸಿ ತ್ರಿಭುಜಕ್ಕೆ ಪೂರಕವಾಗಿ ಮತ್ತೊಂದು ತ್ರಿಭುಜವನ್ನ ತಗೋಬೇಕು. ನೀವು ತಗೊಳ್ಳುವಂತ ತ್ರಿಭುಜ ಈಗಾಗಲೇ ಒಂದು ಕೋನ 90 ಡಿಗ್ರಿ ಇರಬೇಕು ಮತ್ತು ಎಬಿ ಬಾಹುಗೆ ಸಮನಾಗಿರುವಂತೆ ಮತ್ತು ಬಿಸಿ ಬಾಹುಗೆ ಸಮನಾಗಿರುವಂತೆ ಎರಡು ಬಾಹುಗಳನ್ನ ಒಳಗೊಂಡಿರುವಂತಹ ತ್ರಿಭುಜವನ್ನ ರಚಿಸಬೇಕು. ಹೇಗೆ? ಇಲ್ಲಿ ನೋಡಿ, ಎಬಿ ಬಾಹುಗೆ ಸಮನಾಗಿರೋ ಹಾಗೆ ಪಿ ಕ್ಯೂ ಬಾಹುವನ್ನ ಎಳಿತಾ ಇದ್ದೀನಿ. ಪಿ ಮತ್ತು ಕ್ಯೂ. ಬಿಸಿ ಬಾಹುಗೆ ಸಮನಾಗಿ ಕ್ಯೂ ಆರ್ ಬಾಹುವನ್ನ ಎಳಿತಾ ಇದ್ದೀನಿ. ಕ್ಯೂ ಆರ್. ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ರಚನೆಯನ್ನ ಮಾಡಿದ್ದೇನೆ. ಹಾಗಾದ್ರೆ ಬರೆಯೋಣವಾ? ರಚನೆ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಬಿ ಇಸ್ ಈಕ್ವಲ್ ಟು, ಎಬಿಗೆ ಸಮವಾಗಿ ಯಾವ ಬಾಹುನ ಹೇಳಿದ್ವಿ? ಪಿ ಕ್ಯೂ ತಾನೆ. ಎಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಮತ್ತು ಬಿಸಿ ಇಸ್ ಈಕ್ವಲ್ ಟು ಕ್ಯೂ ಆರ್. ಬಿಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಗುವಂತೆ ತ್ರಿಭುಜ ಪಿ ಕ್ಯೂ ಆರ್ ರಚಿಸಿದೆ. ಹೌದಲ್ವಾ? ನೆಕ್ಸ್ಟ್ ಇದ್ರ ನಂತರ ಏನು? ಸಾಧನೆ. ಯಾವ ರೀತಿ ಸಾಧನೆಯನ್ನ ಮಾಡೋದು ಅಂದ್ರೆ, ಮೊದಲಿಗೆ ನೀವು ರಚನೆಯ ಮುಖಾಂತರ ಪಡೆದುಕೊಂಡಿರುವಂತಹ ತ್ರಿಭುಜ ಪಿ ಕ್ಯೂ ಆರ್ಗೆ ಈಗಾಗಲೇ ಪೈಥಾಗೊರಸ್ ನೇರ ಪ್ರಮೇಯ ಮಾಡಿದೀವಿ ಅಲ್ವಾ? ಅದನ್ನ ಅನ್ವಯ ಮಾಡ್ಕೊಳ್ಳೋಣ. ಅನ್ವಯ ಮಾಡಿದಾಗ ಏನಾಗುತ್ತೆ? ಕೋನ ಕ್ಯೂಗೆ ಅಭಿಮುಖವಾಗಿರುವಂತಹ ಬಾಹು ಯಾವುದು? ಪಿ ಆರ್ ವಿಕರ್ಣ. ಇದರ ವರ್ಗ ಏನಾಗುತ್ತೆ? ಪಿ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಯಾವುದು? ಪಿ ಕ್ಯೂ ಮತ್ತು ಕ್ಯೂ ಆರ್. ಅವುಗಳ ವರ್ಗ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಬರೆಯೋಣ. ಅದರ ನಂತರದಲ್ಲಿ ನೀವು ರಚನೆ ಮುಖಾಂತರ ಎ ಬಿ ಮತ್ತು ಪಿ ಕ್ಯೂ, ಬಿಸಿ ಮತ್ತು ಕ್ಯೂ ಆರ್ ಗಳು ಸಮವಾಗಿರುವಂತೆ ಎಳೆದಿದ್ದೀರಲ್ವಾ? ಪಿ ಕ್ಯೂ ಜಾಗದಲ್ಲಿ ಎ ಬಿ ಮತ್ತು ಕ್ಯೂ ಆರ್ ಜಾಗದಲ್ಲಿ ಬಿಸಿ ಯನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ. ಆಗ ಎರಡು ಸಮೀಕರಣಗಳು ಬರುತ್ತೆ. ಆ ಎರಡೂ ಸಮೀಕರಣ ಒಂದು ಬದಿ ಸಮವಾದ್ರೆ ಮತ್ತೊಂದು ಬದಿ ಏನಾಗಿರುತ್ತೆ? ಸಮವಾಗಿ ಇರುತ್ತೆ ತಾನೆ. ಆ ಸಮ ಆದಾಗ ಏನ್ ಬರುತ್ತೆ ನೋಡೋಣವಾ? ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಆರ್ ಸ್ಕ್ವಯರ್ ವಿಕರ್ಣ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗ ಅಂದ್ರೆ ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಯಾವ್ದ್ರ ಮುಖಾಂತರ ಬರ್ಸ್ಕೊಂಡ್ವಿ ನಾವು ಇದನ್ನ? ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ. ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಬರ್ಕೊಂಡ ನಂತರ ಇಲ್ಲಿ ನೋಡಿ, ಪಿ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಬಿ ಆಗಿದೆಯಾ? ಹಾಗಾದ್ರೆ ಪಿ ಕ್ಯೂ ಜಾಗದಲ್ಲಿ ನಾನು ಎ ಬಿ ಸ್ಕ್ವಯರ್ ಅಂತ ಹಾಕ್ಬೋದಾ? ಪ್ಲಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಬಿ ಸಿ ನ
ಹಾಗಾಗಿ QR² ಜಾಗದಲ್ಲಿ BC² ಅಂತ ಬರೀಬಹುದಾ? ರಚನೆಯಿಂದ ಈ ರೀತಿ ಬರೆದಿದ್ದೇವೆ, ರಚನೆಯಿಂದ. ಆದ್ರೆ ದತ್ತದಲ್ಲಿ ಏನ್ ಬರ್ಕೊಂಡಿದೀವಿ? AB² ಮತ್ತು BC² ಗಳ ಮೊತ್ತ ಯಾವುದಕ್ಕೆ ಸಮ ಇದೆ? AC² ಗೆ ತಾನೆ. ಇಲ್ಲಿ ನೋಡಿ, AC² is equal to AB² ಪ್ಲಸ್ BC². ಮೊದಲನೇ ಸಮೀಕರಣವನ್ನ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಬರೆದ್ವಿ. PR² is equal to PQ² plus QR². ಅದರ ನಂತರ ರಚನೆಯನ್ನ ಬಳಸಿ PQ² is equal to AB² ಮತ್ತು QR² is equal to BC² ಅಂತ ತಗೊಂಡ್ವಿ. ಈ ಎರಡೂ ಸಮೀಕರಣಗಳನ್ನ 1 ಮತ್ತು 2 ಅಂತ ತಗೊಂಡು ಅವುಗಳನ್ನ ಹೋಲಿಕೆ ಮಾಡಿ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣದಲ್ಲಿ AB² plus BC² is equal to PR² ಮತ್ತು AB² plus BC² is equal to AC². ಬಲಭಾಗ ಸಮ ಇದೆ, ಹಾಗಾದ್ರೆ ಎಡಭಾಗನೂ ಸಮ ಏನಾಗುತ್ತೆ? ಸಮ ಆಗುತ್ತೆ ತಾನೆ. ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಏನಾಗ್ತವೆ? ಒಂದಕ್ಕೊಂದು ಸಮ ಆಗಿರುತ್ತೆ. ಹಾಗಾಗಿ PR² is equal to AC². ವರ್ಗಗಳು ಸಮ ಇದ್ದಾವೆ ಅಂದ್ರೆ ಬಾಹುಗಳ ಸಹ ಏನಾಗಿರುತ್ತೆ? ಸಮ ಇರುತ್ತಾನೆ. ಹಾಗಾದ್ರೆ PR is equal to AC ನ ಸಾಧಿಸಿದೀವಿ. ಇಲ್ಲಿ ನೋಡಿ, ರಚನೆಯ ಮುಖಾಂತರ AB is equal to PQ ಆಗಿದೆ, BC is equal to QR ಆಗಿದೆ. ಹೌದಲ್ವಾ? ಅಂದ್ರೆ ABC ತ್ರಿಭುಜದಲ್ಲಿರುವ 3 ಬಾಹುಗಳು PQR ತ್ರಿಭುಜದಲ್ಲಿರುವ 3 ಬಾಹುಗಳಿಗೆ ಪರಸ್ಪರ ಏನಾಯ್ತು? ಸಮ ಆಯ್ತು ತಾನೆ. ಇವು ರಚನೆಯಿಂದ ಸಮ ಇದೆ. AC is equal to PR ಅಂತ ನಾವೇ ಸಾಧಿಸಿದ್ವಿ. 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಪರಸ್ಪರ ಸಮ ಆಗಿರೋದ್ರಿಂದ ABC ತ್ರಿಭುಜ ಮತ್ತು PQR ತ್ರಿಭುಜಗಳು ಏನಾಗ್ತವೆ? ಸರ್ವ ಸಮ ಆಗ್ತವೆ. ಹೌದಲ್ವಾ? ತ್ರಿಭುಜ ABC ಸರ್ವ ಸಮ ತ್ರಿಭುಜ PQR. ಯಾವ ನಿರ್ಧಾರಕ ಗುಣ? 3 ಬಾಹುಗಳ ಸಮ ಇದೆ ಅಂದ್ರೆ ಯಾವುದು? ಬಾ ನಿರ್ಧಾರಕ ಗುಣ. ಹೌದಾನೆ? ಬಾ ನಿರ್ಧಾರಕ ಗುಣ. ಬಾ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜಗಳು ಸರ್ವಸಮ ಆಗಿದಾವೆ ಅಂದ್ರೆ ಅವುಗಳ ಅನುರೂಪ ಬಾಹು ಮತ್ತು ಅನುರೂಪ ಕೋನಗಳು ಏನಾಗಿರ್ತವೆ? ಸಮ ಇರುತ್ತೆ ತಾನೆ. ಹಾಗಾದ್ರೆ ಕೋನ Q 90 ಡಿಗ್ರಿ ಇದೆ ಅಂದ್ರೆ ABC ತ್ರಿಭುಜದಲ್ಲಿರೋ ಕೋನ B ನು ಸಹ ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಕೋನ Q is equal to ಕೋನ B is equal to ಎಷ್ಟು ಡಿಗ್ರಿ? 90 ಡಿಗ್ರಿ. ಯಾಕಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪವಾಗಿರುವಂತ ಭಾಗಗಳು ಆಗಿವೆ. ಹಾಗಾದ್ರೆ ನಮ್ಮ ಸಾಧನೆಯ ಬಂತು ತಾನೆ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿದೆ ಅಂದ್ರೆ ಆ ಎರಡೂ ಬಾಹುಗಳ ನಡುವೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಇಲ್ಲಿವರೆಗೂ ಪೈಥಾಗೋರಸ್ನ ನೇರ ಪ್ರಮೇಯ ಮತ್ತು ಅದರ ವಿಲೋಮ ಪ್ರಮೇಯವನ್ನ ನೋಡ್ತಾ ಬಂದ್ವಿ. ಹಾಗಾದ್ರೆ ಪ್ರಮೇಯದ ಆಧಾರದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸೋಣ. ಈಗ ಮೊದಲನೇ ಸಮಸ್ಯೆ ತಗೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಏನಿದೆ ಅಂದ್ರೆ ಕೊಟ್ಟಿರುವ ತ್ರಿಭುಜಗಳ ಬಾಹುಗಳ ಅಳತೆಗಳಿಂದ ಲಂಬಕೋನ ತ್ರಿಭುಜವಾಗಿದೆಯೇ ನಿರ್ಧರಿಸಿ ಅಂತ ಕೇಳಿದ್ದಾರೆ. ಬಾಹುಗಳ ಅಳತೆ ಈ ರೀತಿಯಾಗಿದೆ: 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತೆ 25 ಸೆಂಟಿಮೀಟರ್ ಇದೆ.
ಲಂಬಕೋನ ತ್ರಿಭುಜ ಆಗಿದೆಯಾ ಅಂತ ನಿರ್ಧರಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ಪೈಥಾಗೋರಸ್ ಪ್ರಮೇಯದಲ್ಲಿ ಏನಿದೆ? ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿದೆ? ಸಮವಾಗಿದ್ರೆ AC² = AB² + BC² ಆಗಿತ್ತು ಅಂದ್ರೆ ಈ ಬಾಹುಗಳಿಂದ ಏರ್ಪಡುವಂತ ತ್ರಿಭುಜ ಲಂಬಕೋನ ಆಗಿರುತ್ತೆ. ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಇವುಗಳ ವರ್ಗವನ್ನ ಬರೆಯೋಣ. 7ರ ವರ್ಗ ಎಷ್ಟು? 49. 24ರ ವರ್ಗ 576. ಹೌದಾನೆ? 25ರ ವರ್ಗ 625. ಹೌದಲ್ವಾ? 49 + 576. 7ರ ವರ್ಗ ಮತ್ತು 24ರ ವರ್ಗವನ್ನ ಕೂಡಿದಾಗ ಬರುವಂತ ಮೊತ್ತ ಎಷ್ಟಿದೆ? 625 ಬರುತ್ತಾ? ನೋಡಿ, 9 + 6 ಎಷ್ಟಾಯ್ತು? 15. 5 ದಶಕ ಬಂದ. 7 + 1 ದಶಕ ಬಂದಿದ್ಯಲ್ಲ, 8. 8 + 4 12. 12ಕ್ಕೆ 2 ದಶಕ ಬಂದ. 5 + 1 ಎಷ್ಟಾಯ್ತು? 6. 625 ಅಂದ್ರೆ AB² + BC² = AC² ಅಂತ ಪ್ರೂವ್ ಆಯ್ತು ತಾನೆ? ಹಾಗಾದ್ರೆ ಕೊಟ್ಟಿರುವಂತಹ ಅಳತೆಗಳು 7, 24 ಮತ್ತು 25 ಸೆಂಟಿಮೀಟರ್ಗಳಿಂದ ಆವೃತವಾಗುವಂತಹ ಅಥವಾ ಏರ್ಪಡುವಂತಹ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿದೆ ಅಂತ ಅಂತಿಮವಾಗಿ ನೀವು ಬರಿಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅಂತ ಗೊತ್ತಾಯ್ತು ತಾನೆ? ನೀವು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆಗಿರ್ಬೋದು ಅಥವಾ 1 ಅಂಕದ ಪ್ರಶ್ನೆ ಇಲ್ಲಾದ್ರೂ ಈ ರೀತಿ ಸಮಸ್ಯೆಗಳನ್ನ ನೋಡಬಹುದು. ಹಾಗಾದ್ರೆ ಇಲ್ಲಿ ಮತ್ತೊಂದು ಸಮಸ್ಯೆನೂ ಸಹ ತಗೊಂಡಿದ್ದೀನಿ ನಾನು. 3 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಂತ ಇದೆ. ಮಾಡಿ ನೋಡೋಣ ನೀವೇ. ಅವುಗಳ ವರ್ಗಗಳನ್ನ ಬರ್ಕೊಳ್ಳಿ. 3ರ ವರ್ಗ ಎಷ್ಟು? 9. 8ರ ವರ್ಗ 64. ಹೌದಲ್ವಾ? 6ರ ವರ್ಗ 36. ದೊಡ್ಡ ಬಾಹುವನ್ನ ಬಿಡಿ, ಉಳಿದೆರಡು ಬಾಹುಗಳನ್ನ ತಗೊಳ್ಳಿ. ಅಂದ್ರೆ 3ರ ವರ್ಗ 9, 6ರ ವರ್ಗ 36. 36 + 9 ಎಷ್ಟಾಗುತ್ತೆ? 64ಕ್ಕೆ ಸಮ ಆಯ್ತಾ? ನೋಡೋಣ. ನೀವು ಮಾಡಿದಿರಾ ಅಂತ ಅನ್ಕೊಂಡಿದೀನಿ. ನಿಮ್ಮ ಹತ್ರ ಈಗಾಗ್ಲೇ ಇದರ ಉತ್ತರ ಇದೆ. 3ರ ವರ್ಗ 9, 8ರ ವರ್ಗ 64, 6ರ ವರ್ಗ 36. 9 + 36 = 64 ಆಗಿದ್ಯಾ? ಆಗುತ್ತಾ? ಇಲ್ಲ ತಾನೆ? ಯಾಕಂದ್ರೆ 36 + 9 ಎಷ್ಟಾಗುತ್ತೆ? 45. 45 ನಾಟ್ ಈಕ್ವಲ್ಸ್ ಟು 64 ತಾನೆ? ಅಂದ್ರೆ ಈ 3, 8, 6 ಬಾಹುಗಳ ಅಳತೆಗಳಿಂದ ಲಂಬಕೋನ ತ್ರಿಭುಜ ಏರ್ಪಡಲ್ಲ. ಈ ರೀತಿಯಾಗಿ ಈ ಸಮಸ್ಯೆಗಳನ್ನ ಬಿಡಿಸಬಹುದು. ಪೈಥಾಗೋರಸ್ನ ಪ್ರಮೇಯದ ಅನ್ವಯಿಕ ಪ್ರಶ್ನೆಯನ್ನ ಒಂದು ತಗೊಳ್ತೀನಿ ವಿದ್ಯಾರ್ಥಿಗಳೇ. ಏನದು ಅಂದ್ರೆ 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿ ಇದೆ? ನೀವು ಮನೆಗಳಲ್ಲಿ ಗಮನಿಸಿರ್ತೀರ, ಏಣಿಯನ್ನ ಗೋಡೆಗೆ ಒರಗಿಸ್ತೀರಲ್ವಾ? ಆ ರೀತಿ ಒಂದು ಗೋಡೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಏಣಿಯನ್ನ ಒರಗಿಸಿದ್ದಾರೆ. ಇಲ್ಲಿವರೆಗೂ 8 ಮೀಟರ್ ಎತ್ತರದಲ್ಲಿರುವ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುವ ಹಾಗೆ. ಇಲ್ಲಿ ನೋಡಿ, ಇದು ಗೋಡೆ ಅಂತ ತಗೊಳ್ಳಿ. ಈ ಗೋಡೆಗೆ ಏಣಿಯನ್ನ ಈ ರೀತಿ ಒರಗಿಸಿದ್ದಾರೆ, ಮುಟ್ಟಿಸಿದ್ದಾರೆ. ಈ ಗೋಡೆ ಮೇಲೆ ಇಲ್ಲಿ ಕಿಟಕಿ ಇದೆ, ಆಯ್ತಾ? ಏಣಿಯ ಉದ್ದ ಎಷ್ಟಿದೆ? ಈ ಏಣಿಯ ಉದ್ದ 10 ಮೀಟರ್ ಇದೆ. ಗೋಡೆಯ ಎತ್ತರ ಅಂದ್ರೆ ಕಿಟಕಿ ಎಷ್ಟು ಎತ್ತರದಲ್ಲಿದೆ? 8 ಮೀಟರ್ ನಲ್ಲಿ ತಾನೆ? ಈ ಬಾಹುವಿನ ಅಳತೆ 8 ಮೀಟರ್. ನೀವು ಕಂಡುಹಿಡಿಬೇಕಾಗಿರೋದೇನು? ಈ ಗೋಡೆಯಿಂದ ಏಣಿ ಇದೆಯಲ್ಲ,
ಈ ಏಣಿಯ ಪಾದಕ್ಕೆ ಇರುವಂತಹ ದೂರ ಎಷ್ಟು? ಈ ಬಾಹುಗಳ ನಡುವೆ ಏರ್ಪಟ್ಟಿರುವಂತಹ ಕೋನ 90 ಡಿಗ್ರಿ ಇದ್ದೇ ಇರುತ್ತೆ. ಹೊತ್ತಾನೆ ಗಮನಿಸಿರ್ತೀರ ನೀವು. ಹಾಗಾದ್ರೆ ಈ ಏಣಿಯ ಪಾದದಿಂದ ಗೋಡೆಗಿರೋ ಅಂತರವನ್ನ ಯಾವ ರೀತಿ ಕಂಡುಹಿಡಿತೀರಾ? ಹೌದು, ಪೈಥಾಗೊರಸ್ನ ಪ್ರಮೇಯದಿಂದ ನಾವು ಸುಲಭವಾಗಿ ಬಿಸಿಯ ಅಳತೆಯನ್ನ ಕಂಡುಹಿಡಿಯಬಹುದಾ? ಕೊಟ್ಟಿರುವಂತಹ ದತ್ತಾಂಶಗಳನ್ನ ಬರ್ಕೊಳ್ಳೋಣ. ಏಣಿಯ ಎತ್ತರ ಎಷ್ಟಿದೆ? ಏಣಿಯ ಎತ್ತರ 10 ಮೀಟರ್ ಇದೆ. ಹೌದಾನೆ? ನೆಲದಿಂದ ಎಷ್ಟು ಎತ್ತರದಲ್ಲಿ ಕಿಟಕಿ ಇದೆ? 8 ಮೀಟರ್ ತಾನೆ. ಗೋಡೆಯ ಎತ್ತರ 8 ಮೀಟರ್. ಇದರಲ್ಲಿ ಏಣಿ ಅಂದ್ರೆ ಎಸಿ ಅಂತ ತಗೊಂಡಿದೀವಲ್ವಾ? ಎಬಿ ಅಂದ್ರೆ ಕಿಟಕಿ ಎಷ್ಟು ಎತ್ತರದಿದೆಯಲ್ಲ ಅದು. ಏಣಿಯ ಪಾದಕ್ಕೂ ಗೋಡೆಗೆ ಇರುವಂತ ಅಂತರ ಏನು? ಬಿಸಿ ಇಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡಬೇಕು. ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ನಾವೇನಂತ ಬರೀತೀವಿ? ಎಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವಯರ್ ಪ್ಲಸ್ ಬಿಸಿ ಸ್ಕ್ವಯರ್ ತಾನೆ. ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಎಸಿ ಸ್ಕ್ವೇರ್ ಅಂದ್ರೆ ಎಷ್ಟು? 10 ಸ್ಕ್ವೇರ್ ಅಲ್ವಾ? ಇಸ್ ಈಕ್ವಲ್ ಟು ಎಬಿ ಸ್ಕ್ವಯರ್ ಅಂದ್ರೆ ಎಬಿಯ ಉದ್ದ ಎಷ್ಟಿದೆ? 8 ಮೀಟರ್ ಇದೆ. ಅಂದ್ರೆ 8 ಸ್ಕ್ವಯರ್ ಪ್ಲಸ್ ಬಿಸಿ ನೀವು ಕಂಡುಹಿಡಿಬೇಕು. ಹಾಗಾಗಿ ಬಿಸಿ ಸ್ಕ್ವೇರ್ ನ ಹಾಗೆ ಇಟ್ಕೊಳ್ರಿ. 10ರ ವರ್ಗ 100, 8ರ ವರ್ಗ 64. ಹೌದಾನೆ? ಪ್ಲಸ್ ಬಿಸಿ ಸ್ಕ್ವಯರ್ 64ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ 64 ಇರೋದು ಮೈನಸ್ 64 ತಾನೆ. 100 ಮೈನಸ್ 64 ಇಸ್ ಈಕ್ವಲ್ ಟು ಬಿಸಿ ಸ್ಕ್ವಯರ್. 100ರಲ್ಲಿ 64ನ ಕಳೆದ್ರೆ ಬರುವಂತ ವ್ಯತ್ಯಾಸ 36 ಇಸ್ ಈಕ್ವಲ್ ಟು ಬಿಸಿ ಸ್ಕ್ವಯರ್. ಇಲ್ಲಿ ನೋಡಿ, ಅದರ ಬದಲು ಮಾಡ್ಕೊಳ್ತೀನಿ. ಆವಾಗ ಬಿಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಬಿಸಿ ಇಸ್ ಈಕ್ವಲ್ ಟು ನಿಮಗೆ ಬಿಸಿ ಬೆಲೆ ಬೇಕಾಗಿರುತ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ವರ್ಗಮೂಲವನ್ನ ಗೊಳಿಸ್ಬೇಕು ತಾನೆ. ವರ್ಗಮೂಲಗೊಳಿಸಿದಾಗ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ರೂಟ್ ಒಂದಿಗೆ. 36ರ ವರ್ಗಮೂಲ ಎಷ್ಟು? 6. ಬರೀ 6. ಇಲ್ಲಿ ಮೂಲಮಾನವನ್ನ ಬರೀಲೇಬೇಕು ತಾನೆ. ಮೂಲಮಾನ ಎಲ್ಲದೂ ಕೊಟ್ಟಿರೋದು ಯಾವ್ದ್ರಲ್ಲಿ? ಮೀಟರ್ ಅಲ್ಲಿ ಆಗಿರೋದ್ರಿಂದ ಬಿಸಿಯ ಉದ್ದವನ್ನು ಸಹ ನೀವೇನ್ ಮಾಡಬೇಕು? ಮೀಟರ್ ಅಲ್ಲೇ ಬರಿಬೇಕು. ಏಣಿಯ ಪಾದದಿಂದ ಗೋಡೆಗಿರುವ ಅಂತರ 6 ಮೀಟರ್. ಈ ರೀತಿ ನಾವು ಪೈಥಾಗೊರಸ್ನ ಪ್ರಮೇಯವನ್ನ ಆಧರಿಸಿ ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗಬಹುದು. ಅಭ್ಯಾಸ 2.5ರಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಇದೆ ವಿದ್ಯಾರ್ಥಿಗಳೇ. ಅವುಗಳನ್ನೆಲ್ಲ ನೀವು ಬಿಡಿಸಿ ಅಂತ ಹೇಳ್ತಾ, ತ್ರಿಭುಜಗಳ ಅಧ್ಯಾಯದ ಬಗ್ಗೆ ಕಳೆದ 5 ಅವಧಿಗಳಲ್ಲಿ ನಾವು ಕಲಿತಾ ಬಂದಿದ್ದೀವಿ. ಪರೀಕ್ಷಾ ದೃಷ್ಟಿಯಿಂದನೂ ಮತ್ತು ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಪೂರಕವಾಗಿರುವಂತಹ ಅಧ್ಯಾಯ ತ್ರಿಭುಜಗಳು. ಇದನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ಭೇಟಿ ಮಾಡೋಣ. ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.